सर्वेभ्यः शुभदिनम्। अद्य वयं संस्कृतकक्षायाम् अपठित अवबोधनम् इति विषये किञ्चित् अभ्यासं कुर्मः। ಎಲ್ಲರಿಗೂ ಶುಭದಿನ. ಇಂದು ಸಂಸ್ಕೃತ ತರಗತಿಯಲ್ಲಿ ಅಪಠಿತ ಅವಬೋಧನ ಎನ್ನುವ ವಿಷಯದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಅಪಠಿತ ಅವಬೋಧನಂ ಅಂತ ಅಂದರೆ ಇದಕ್ಕೂ ಮೊದಲು ಓದದೇ ಇರುವಂತಹ ಒಂದು ಗದ್ಯ ಅಥವಾ ಪದ್ಯ ಭಾಗವನ್ನು ಇವಾಗ ಓದಿ ಅದರ ಅವಬೋಧನ ಅಂದರೆ ಅದನ್ನು ತಿಳಿದುಕೊಳ್ಳುವಿಕೆ ಎಂಬುದಾಗಿದರ ಅರ್ಥ. ಇದರಲ್ಲಿ ಗೊತ್ತಿರಬೇಕಾದ ಮುಖ್ಯ ಅಂಶಗಳು ಈ ರೀತಿ ಇದೆ. ಯತ್ ಅನುಚ್ಛೇದಂ ಪೂರ್ವಂ ನ ಪಠಿತಂ ತಸ್ಯ ಅವಗಮನಂ. ಯತ್ ಅನುಚ್ಛೇದಂ ಪೂರ್ವಂ ನ ಪಠಿತಂ ತಸ್ಯ ಅವಗಮನಂ. ಯಾವ ಅನುಚ್ಛೇದ ನಮ್ಮ ಪ್ಯಾರಾಗ್ರಾಫ್ ಅಥವಾ ಪದ್ಯ ಏನಿದೆಯೋ ಅದನ್ನು ಪೂರ್ವಂ ನ ಪಠಿತಂ ನೀವು ಮೊದಲು ಓದದೇ ಇರುವಂತಹದ್ದು, ತಸ್ಯ ಅವಗಮನಂ ಆ ಅನುಚ್ಛೇದದ ತಿಳಿದುಕೊಳ್ಳುವಿಕೆ ಅನ್ನೋದು ಅಪಠಿತ ಅವಬೋಧನದ ಮುಖ್ಯ ಉದ್ದೇಶ. ತಿಳಿದುಕೊಂಡ ಮೇಲೆ ಅನಂತರಂ ಪ್ರದತ್ತ ಪ್ರಶ್ನಾನಾಂ ಉತ್ತರ ಪ್ರದಾನಂ. ಯಾವಾಗ ನಮಗೆ ಆ ಅನುಚ್ಛೇದದ ಅವಗಮನ ಅಂದರೆ ತಿಳುವಳಿಕೆ ಆಗುತ್ತೋ ಅನಂತರದಲ್ಲಿ ಆ ಅನುಚ್ಛೇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗತ್ತೆ. ಈ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರ ಕೊಡಬೇಕಾದ್ರೆ ನಮಗೆ ಇನ್ನೊಂದು ಅಂಶ ಏನಂದರೆ ಅನುಚ್ಛೇದ ಪಠನ ಸಮಯೇ ತತ್ರಸ್ಥ ಪದಾನಾಂ ಸಮ್ಯಕ್ ರೀತ್ಯಾ ಅವಬೋಧನಂ. ಅನುಚ್ಛೇದ ಪಠನ ಸಮಯೇ ತತ್ರಸ್ಥ ಪದಾನಾಂ ಸಮ್ಯಕ್ ರೀತ್ಯ ಅವಬೋಧನಂ ಅಂದರೆ ನಾವು ಅನುಚ್ಛೇದವನ್ನು ಅಂದರೆ ಪ್ಯಾರಾಗ್ರಾಫ್ನ ಓದಬೇಕಾದ್ರೆ ಪಠನ ಸಮಯ ಓದುವ ಸಮಯದಲ್ಲಿ ತತ್ತಸ್ಥ ಪದಾನಾಂ ಆ ಅನುಚ್ಛೇದದಲ್ಲಿ ಇರುವಂತಹ ಪದಗಳನ್ನು ಸಮ್ಯಕ್ ರೀತ್ಯ ಅವಬೋಧನ ಚೆನ್ನಾಗಿ ಅವನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದರ ಜೊತೆಗೆ ತತ್ರಸ್ಥ ವ್ಯಾಕರಣ ಭಾಗಂ ಅಪಿ ಅವಗಂತವ್ಯಂ. ಆ ಅನುಚ್ಛೇದದಲ್ಲಿ ಇರುವಂತಹ ವ್ಯಾಕರಣ ಭಾಗಗಳು ಅಂದರೆ ಉದಾಹರಣೆಗೆ ವಿಭಕ್ತಯ, ಕ್ರಿಯಾಪದಂ, ವಿಶೇಷ್ಯ ವಿಶೇಷಣಂ, ಸಂಧಯ, ಕಾರಕಾಣಿ ಇತ್ಯಾದಿ ವಿಷಯೇ ಜ್ಞಾನಂ. ಅನುಚ್ಛೇದದಲ್ಲಿ ನಮಗೆ ವಿಭಕ್ತಿಗಳಿರುತ್ತೆ, ಲಿಂಗಗಳಿರುತ್ತೆ, ವಚನಗಳಿರುತ್ತೆ, ಅವುಗಳನ್ನು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಕ್ರಿಯಾಪದ ಅಂದರೆ ಯಾವ ಕ್ರಿಯಾಪದಕ್ಕೆ ಕರ್ತೃ ಯಾರು, ಕರ್ಮಪದ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಅದು ಉತ್ತಮ ಪುರುಷವೋ, ಮಧ್ಯಮ ಪುರುಷವೋ, ಪ್ರಥಮ ಪುರುಷವೋ, ಅದರಲ್ಲಿ ಯಾವ ವಚನ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಜೊತೆಗೆ ವಿಶೇಷ್ಯ ವಿಶೇಷಣಗಳನ್ನು ನೌನ್ ಮತ್ತು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ಅವುಗಳನ್ನು ಸಹ ನಾವು ತಿಳ್ಕೊಳ್ಬೇಕು. ಸಂಧಯ ಅಂದರೆ ಸಂಧಿಗಳನ್ನು, ಗುಣಸಂಧಿ, ವೃದ್ಧಿ ಸಂಧಿ ಅಂತ ಏನಿರುತ್ತೆ ಅವುಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಕಾರಕಾಣಿ ಅಂದರೆ ಯಾವ ಪದಕ್ಕೆ ಯಾವ ವಿಭಕ್ತಿ ಯಾವಾಗ ಬರುತ್ತೆ ಅನ್ನೋದನ್ನ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ತಿಳ್ಕೊಂಡ ನಂತರದಲ್ಲಿ ಅಂತೆ ಅನುಚ್ಛೇದಸ್ಯ ಸಮುಚಿತ ಶೀರ್ಷಕ ಲೇಖನಂ. ಆ ಅನುಚ್ಛೇದಕ್ಕೆ ಒಂದು ಸರಿಯಾದ ಶೀರ್ಷಿಕೆ ಅಂದರೆ ಟೈಟಲ್ನ ಕೊಡಬೇಕಾಗತ್ತೆ. ಯಾವಾಗ ನಮಗೆ ಇದಿಷ್ಟು ಅನುಚ್ಛೇದವನ್ನು ಪೂರ್ತಿ ಓದಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿರುವಂತಹ ವ್ಯಾಕರಣ ಭಾಗಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ಆದಮೇಲೆ ಆವಾಗ ನಮಗೆ ಅನುಚ್ಛೇದದ ಒಂದು ಸಂಪೂರ್ಣವಾದ ಜ್ಞಾನ ಇರುತ್ತೆ.
ಆವಾಗ ಮಾತ್ರ ನಮಗೆ ಆ ಅನುಚ್ಛೇದಕ್ಕೆ ಸರಿಯಾದ ಅದಕ್ಕೆ ಹೊಂದಿಕೆ ಆಗುವಂತಹ ಒಂದು ಟೈಟಲ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಅಂಶಗಳನ್ನು ನಾವು ಅನುಚ್ಛೇದವನ್ನು ಅಂದರೆ ಅಪಠಿತ ಅನುಚ್ಛೇದವನ್ನು ಓದಬೇಕಾದ್ರೆ ನಮಗೆ ಗಮನಿಸಬೇಕಾಗತ್ತೆ. ಈಗ ನಾವು ಅನುಚ್ಛೇದವನ್ನು ನೋಡೋಣ. ಅನುಚ್ಛೇದ ಹೀಗೆ ಇದೆ. ಭಾರತವರ್ಷಮಸ್ಮಾಕಂ ಪ್ರಿಯೋ ದೇಶೋ ವರ್ತತೆ. ಆರ್ಯಾವರ್ತಂ ಹಿಂದೂಸ್ತಾನಂ ಆದಿಭಿಃ ವಿವಿಧೈಃ ನಾಮಭಿಃ ಪ್ರಸಿದ್ಧಮಸ್ತಿ. ಅಸ್ಮಾಕಂ ಭಾರತವರ್ಷಂ ದುಷ್ಯಂತ ಶಕುಂತಲಯೋಃ ಪುತ್ರಸ್ಯ ಭರತಸ್ಯ ನಾಮ್ನಾ ಅಸ್ಯ ದೇಶಸ್ಯ ನಾಮ ಭಾರತವರ್ಷಂ ಅಭವತ್ ಇತಿ ಪ್ರಸಿದ್ಧಂ. ಭರತಸ್ಯ ಶಾಸಿತತ್ವಾತ್ ಏತತ್ ಭಾರತಂ ಇತಿ ಕಥ್ಯತೆ. ಭಾರತಸ್ಯ ಸ್ಥಾನಂ ವಿಶ್ವಸ್ಯ ಸರ್ವೇಷ್ವೇವ ದೇಶೇಷು ಪ್ರಾಚೀನತಮಂ ವಿಶಿಷ್ಟತಮಂ ಚ ಅಸ್ತಿ. ಅತ್ರೈವ ಮಾನವ ಸಂಸ್ಕೃತೇಃ ಸಭ್ಯತಾಯಾಶ್ಚ ಪ್ರತೀಕಭೂತ ಜ್ಞಾನರಾಶಿಃ ವೇದಃ ಸೃಷ್ಟ್ಯಾರಂಭೆ ಪ್ರಕಟೀಭೂತಃ. ಭಾರತ ವರ್ಷೋತ್ತರ ದಿಶಾಯಾಂ ಹಿಮಾಲಯ ಪರ್ವತಾದಾರಭ್ಯ ದಕ್ಷಿಣಸ್ಯಾಂ ದಿಶಿ ಕನ್ಯಾಕುಮಾರಿ ಪರ್ಯಂತಂ ವಿಸ್ತೃತಂ ವರ್ತತೆ. ಉತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯಃ ನಾಮ ನಗಾಧಿರಾಜೋಸ್ಯ ಶಿರಸಿ ಹಿಮರಜತ ಮುಕುಟಮಿವ ಸುಶೋಭತೆ. ಸಹ ಪ್ರಹರೀವ ಭಾರತಂ ರಕ್ಷತಿ. ಅಸ್ಯ ದಕ್ಷಿಣಸ್ಯಾಂ ದಿಶಾಯಾಂ ಸಾಗರಃ ಸ್ವವಿಮಲಜಲೈಃ ಅಸ್ಯ ಚರಣೌ ಸತತಂ ಪ್ರಕ್ಷಾಳಯತಿ. ಉಕ್ತಮಪಿ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿಃ. ಇದು ಅನುಚ್ಛೇದ. ಇದರ ಅರ್ಥ ಹೀಗಿದೆ: ಭಾರತವರ್ಷಮಸ್ಮಾಕಂ ಪ್ರಿಯೋ ದೇಶೋ ವರ್ತತೆ. ಭಾರತವರ್ಷಂ ಅಸ್ಮಾಕಂ ಪ್ರಿಯಃ ದೇಶಃ ವರ್ತತೆ. ಇಲ್ಲಿ ವರ್ಷ ಅನ್ನೋ ಶಬ್ದಕ್ಕೆ ಒಂದು ಭೂಪ್ರದೇಶ, ಒಂದು ಭೂಭಾಗವನ್ನು ಅಂತ ಅರ್ಥ ಇಟ್ಕೋಬೇಕು. ಭಾರತವರ್ಷಂ ಅಸ್ಮಾಕಂ ಪ್ರಿಯಃ ದೇಶಃ ವರ್ತತೆ. ಭಾರತದ ಭೂಭಾಗ ಅಥವಾ ಭಾರತ ಪ್ರದೇಶ ಏನಿದೆ ಅದು ನಮಗೆ ಅತ್ಯಂತ ಪ್ರಿಯವಾದ ದೇಶ ಆಗಿದೆ. ಈ ಭಾರತಕ್ಕೆ ಆರ್ಯಾವರ್ತಂ ಹಿಂದೂಸ್ತಾನಂ ಆದಿಭಿಃ ವಿವಿಧೈಃ ನಾಮಭಿಃ ಪ್ರಸಿದ್ಧಂ ಅಸ್ತಿ ಅಸ್ಮಾಕಂ ಭಾರತವರ್ಷಂ. ಭಾರತವರ್ಷಕ್ಕೆ ಆರ್ಯಾವರ್ತ, ಹಿಂದೂಸ್ತಾನ, ಆದಿಭಿಃ ಇದೇ ಮೊದಲಾದ ಬೇರೆ ಬೇರೆ ಹೆಸರುಗಳಿಂದ ಈ ಭಾರತ ದೇಶ ಪ್ರಸಿದ್ಧಮಸ್ತಿ, ಪ್ರಸಿದ್ಧವಾಗಿದೆ. ಅಸ್ಮಾಕಂ ಭಾರತವರ್ಷ, ನಮ್ಮ ಭಾರತ ದೇಶ. ದುಷ್ಯಂತ ಶಕುಂತಲಯೋಃ ಪುತ್ರಸ್ಯ ಭರತಸ್ಯ ನಾಮ್ನಾ ಅಸ್ಯ ದೇಶಸ್ಯ ನಾಮ ಭಾರತ ವರ್ಷಂ ಅಭವತ್ ಇತಿ ಪ್ರಸಿದ್ಧ. ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ. ಆ ಭರತನ ಹೆಸರಿನಿಂದ ಈ ದೇಶಕ್ಕೆ ಭಾರತ ವರ್ಷ ಅಂತ ಪ್ರಸಿದ್ಧಿಯಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಮತ್ತೆ ಭರತಸ್ಯ ಶಾಸಿತತ್ವಾತ್ ಏತತ್ ಭಾರತಂ ಇತಿ ಕಥ್ಯತೆ. ಭರತ ಎನ್ನುವ ವ್ಯಕ್ತಿ ಅಂದರೆ ರಾಜ ಈ ಭಾರತವನ್ನು ಆಳ್ವಿಕೆ ಮಾಡಿದ್ದ. ಶಾಸಿತತ್ವಾತ್ ಏತತ್, ಇದನ್ನು ನಾವು ಭಾರತ ಎಂಬುದಾಗಿ ನಾವು ಕರೀತೀವಿ. ಭಾರತಸ್ಯ ಸ್ಥಾನಂ
ವಿಶ್ವಸ್ಯ ಸರ್ವೇಷ್ವೇವ ದೇಶೇಶು ಭಾರತದ ಸ್ಥಾನ ಏನಿದೆ ಅದು ವಿಶ್ವ ಜಗತ್ತಿನ ಸರ್ವೇಷ್ವೇವ ದೇಶೇಶು ಎಲ್ಲ ದೇಶಗಳಲ್ಲಿ ಪ್ರಾಚೀನತಮಂ ತುಂಬ ಹಳೇದು ಮತ್ತು ವಿಶಿಷ್ಟಂ ಚ ಅಸ್ತಿ ಸ್ಪೆಷಲ್ ಅದೊಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಯಾಕೆಂದರೆ ಅತ್ರೈವ ಮಾನವ ಸಂಸ್ಕೃತೇ ಸಭ್ಯತಾಯಾಶ್ಚ ಪ್ರತೀಕಭೂತ ಜ್ಞಾನರಾಶಿ ವೇದ ಸೃಷ್ಟ್ಯಾರಂಭೆ ಪ್ರಕಟೀಭೂತಃ. ಸೃಷ್ಟಿಯ ಆರಂಭದಲ್ಲಿ ಮಾನವರ ಸಂಸ್ಕೃತಿ ಅಂದರೆ ಕಲ್ಚರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತು ಮಾನವನ ಸಭ್ಯತೆಗೆ ಸಂಬಂಧಪಟ್ಟಂತಹ ಒಂದು ಜ್ಞಾನದ ರಾಶಿ ಭಾರತದಲ್ಲಿ ನಮಗೆ ಕಂಡುಬರುತ್ತೆ. ಅದನ್ನು ನಾವು ವೇದ ಎಂಬುದಾಗಿ ನಾವು ಕರಿತೀವಿ. ಹಾಗಾಗಿ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೊಟ್ಟಿದ್ದಾರೆ. ಇನ್ನು ಭಾರತ ಹೇಗಿದೆ ಅಂದರೆ ಭಾರತ ವರ್ಷ ಉತ್ತರ ದಿಶಾಯಾಂ ಹಿಮಾಲಯ ಪರ್ವತಾದಾರಭ್ಯ ದಕ್ಷಿಣಸ್ಯಾಂ ದಿಶಿ ಕನ್ಯಾಕುಮಾರಿ ಪರ್ಯಂತಂ ವಿಸ್ತೃತಂ ವರ್ತತೆ. ಭಾರತ ದೇಶದ ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತದಿಂದ ಆರಂಭ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಕನ್ಯಾಕುಮಾರಿ ಪರ್ಯಂತವಾಗಿ ಭಾರತ ವಿಸ್ತಾರವನ್ನು ಹೊಂದಿದೆ. ಅದರ ಉದ್ದ ಅಥವಾ ಅಗಲ ಏನಿದೆ ಅದು ಇಷ್ಟು ಇದೆ. ಉತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯ ನಾಮ ನಗಾಧಿರಾಜ ಅಸ್ಯ ಶಿರಸಿ ಹಿಮರಜತ ಮುಕುಟಮಿವ ಸುಶೋಭತೆ. ಉತ್ತರ ದಿಕ್ಕಿನಲ್ಲಿರುವಂತಹ ದೇವತೆಗಳ ವಾಸಸ್ಥಾನವಾದ ಹಿಮಾಲಯ ಏನಿದೆ ಅದು ನಗಾಧಿರಾಜ, ಪರ್ವತಗಳ ರಾಜ ಏನಿದ್ದಾನೆ ಅವನು ಭಾರತದ ತಲೆಯ ಮೇಲಿನಲ್ಲಿ ಹಿಮರಜತ ಮುಕುಟಮಿವ, ಅವನು ಹಿಮದಿಂದ ಆಚ್ಛಾದಿತನಾಗಿರ್ತಾನೆ. ಹಾಗಾಗಿ ಅದು ನಮಗೆ ಭಾರತದ ತಲೆಗೆ ರಜತ ಮುಕುಟಮಿವ ಸುಶೋಭತೆ, ಒಂದು ಬೆಳ್ಳಿಯ ಕಿರೀಟ ಭಾರತದ ತಲೆ ಮೇಲೆ ಇರುವ ಹಾಗೆ ನಮಗೆ ಭಾಸವಾಗುತ್ತೆ. ಸಹ ಪ್ರಹರಿ ಇವ ಭಾರತಂ ರಕ್ಷತಿ. ಅಷ್ಟೇ ಅಲ್ಲದೆ ಭಾರತವನ್ನು ಅದು ಒಂದು ಶೀಲ್ಡ್ ಥರ, ಪ್ರಹರಿ ಇವ, ಪ್ರಹರಿ ನಾಮ ರಕ್ಷಣೆಯನ್ನು ಮಾಡುವಂತಹ ಒಂದು ಕವಚ, ಅದನ್ನು ನಾವು ಪ್ರಹರಿ ಅಂತ ಕರಿತೇವೆ. ಹಾಗಾಗಿ ಪ್ರಹರಿ ಇವ ಭಾರತಂ ರಕ್ಷತಿ, ಭಾರತದ ರಕ್ಷಣೆಯನ್ನು ಮಾಡ್ತಾ ಇದೆ. ಅಸ್ಯ ದಕ್ಷಿಣಸ್ಯಾಂ ದಿಶಾಯಾಂ ಸಾಗರ, ಭಾರತದ ದಕ್ಷಿಣ ದಿಕ್ಕಿನಲ್ಲಿ ಸಾಗರ ಸಮುದ್ರಗಳೇನಿವೆ ಅದು ಸ್ವವಿಮಲ ಜಲೈಹಿ, ತನ್ನ ಶುದ್ಧವಾದ ನೀರಿನಿಂದ, ಅಸ್ಯ ಚರಣವು ಅಂದರೆ ಭಾರತದ ಕಾಲುಗಳನ್ನು ಸತತಂ ಪ್ರಕ್ಷಾಲಯತಿ, ನಿರಂತರವಾಗಿ ತೊಳಿತಾ ಇದೆ ಅಂತ ಭಾರತವನ್ನು ಹೇಳ್ತಾ ಇದ್ದಾರೆ. ಉಕ್ತಮಪಿ, ಪುರಾಣಗಳಲ್ಲಿ ಈ ರೀತಿ ಹೇಳ್ತಾರೆ. ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರದಕ್ಕಿಂತ ಉತ್ತರ ಭಾಗದಲ್ಲಿರುವಂತಹ, ಹಿಮಾದ್ರೇಶ್ಚೈವ ದಕ್ಷಿಣಂ, ಹಿಮಾಲಯದಿಂದ ದಕ್ಷಿಣ ಭಾಗದಲ್ಲಿರುವಂತಹ ಯಾವ ವರ್ಷಂ ಭೂಭಾಗ ಇದೆ, ತದ್ ಭಾರತಂ ನಾಮ, ಅದನ್ನು ನಾವು ಭಾರತ ಎಂಬುದಾಗಿ ನಾವು ಕರಿತೀವಿ. ಭಾರತೀ ಯತ್ರ ಸಂತತಿ, ಎಲ್ಲಿ ಜ್ಞಾನಿಗಳ ಸಮುದಾಯ ಇದೆಯೋ, ಭಾರತೀ ನಾಮ ಜ್ಞಾನ. ಹಾಗಾಗಿ ಆ ಸರಸ್ವತಿ ಜ್ಞಾನ ಏನಿದೆ ಅದು, ಅದರ ಸಂತತಿ ಗುಂಪು ಇದೆಯೋ ಅಥವಾ ಹುಟ್ಟು ಇದೆಯೋ ಅದನ್ನು ನಾವು ಭಾರತ ಎಂಬುದಾಗಿ ನಾವು ಕರಿತೇವೆ. ಹೀಗೆ ಇದನ್ನು ಮೊದಲು
ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆದ ಮೇಲೆ ಮುಂದೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಕಸ್ಯ ನಾಮ್ನ ಅಸ್ಯ ದೇಶಸ್ಯ ನಾಮ ಭಾರತವರ್ಷಂ ಪ್ರಸಿದ್ಧಮಭವತ್. ಯಾರ ಹೆಸರಿನಿಂದ ಈ ದೇಶಕ್ಕೆ ಭಾರತ ವರ್ಷ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಪ್ರಶ್ನೆ. ಅಲ್ಲಿ ಕಸ್ಯ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಿಂದ ಭರತಸ್ಯ, ಭರತನ ಹೆಸರಿನಿಂದ ಈ ದೇಶವನ್ನು ನಾವು ಭಾರತ ಎಂಬುದಾಗಿ ನಾವು ಕರಿತೇವೆ. ವೇದ ಕಸ್ಯಾಹ ಪ್ರತೀಕಭೂತ ಜ್ಞಾನರಾಶಿ ಅಸ್ತಿ. ವೇದಗಳು ಯಾವುದರ ಪ್ರತೀಕಭೂತವಾದ ಜ್ಞಾನರಾಶಿ ಆಗಿದೆ. ಅಂದರೆ ವೇದಗಳು ಯಾವುದನ್ನು ನಮಗೆ ತೋರಿಸಿಕೊಡುತ್ತೆ, ಅದರ ಜ್ಞಾನದಿಂದ ನಮಗೆ ಏನನ್ನು ತಿಳಿಸಿಕೊಡುತ್ತೆ ಎಂಬುದಾಗಿ ಪ್ರಶ್ನೆ ಇದೆ. ವೇದಗಳಿಂದ ನಮಗೆ ಸಭ್ಯತೆಯನ್ನು, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ವೇದಗಳಲ್ಲಿ ಹೇಳಿದೆ. ಹಾಗಾಗಿ ಸಭ್ಯತಾಯಾಹ, ಕಸ್ಯಾಹ ಅಂತ ಪ್ರಶ್ನೆ ಇರೋದರಿಂದ ಸಭ್ಯತಾಯಾಹ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇನ್ನು ಪೂರ್ಣವಾಕ್ಯದಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಭಾರತ ವರ್ಷಂ ಕಿಯತ್ ವಿಸ್ತೃತಂ ವರ್ತತೆ. ಭಾರತ ದೇಶ ಅಥವಾ ಭಾರತ ಪ್ರದೇಶ ಏನಿದೆ ಅದು ಕಿಯತ್ ಎಷ್ಟು ವಿಸ್ತಾರವನ್ನು ಹೊಂದಿದೆ. ಕಿಯತ್ ವಿಸ್ತೃತಂ ವರ್ತತೆ, ಎಷ್ಟು ವಿಸ್ತಾರ. ಕಿಯತ್ ಅಂದರೆ ಎಷ್ಟು ಎಂಬುದಾಗಿ ಅರ್ಥ. ಕತಿ ಅಂತ ಏನು ಹೇಳ್ತೀವೋ ಅದರದೇ ಅರ್ಥದಲ್ಲಿ ಕಿಯತ್ ವಿಸ್ತೃತಂ ವರ್ತತೆ, ಎಷ್ಟು ವಿಸ್ತಾರವನ್ನು ಹೊಂದಿದೆ. ಉತ್ತರವಾಗಿ ಹಿಮಾಲಯ ಪರ್ವತಾದಾರಭ್ಯ, ಹಿಮಾಲಯ ಪರ್ವತದಿಂದ ಆರಂಭ ಮಾಡಿ ದಕ್ಷಿಣಸ್ಯಾಂ ದಿಶಿ, ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಕನ್ಯಾಕುಮಾರಿ ಪರ್ಯಂತಂ, ಇದು ಭಾರತದ ವಿಸ್ತಾರ ಎಂಬುದಾಗಿ ಅದರ ಉತ್ತರವನ್ನು ನೋಡಬೇಕು. ಕಸ್ಯಾಂ ದಿಶಾಯಾಂ ಕಹ ಚ ಕಸ್ಯ ಚರಣೌ ಸತತಂ ಪ್ರಕ್ಷಾಲಯತಿ. ಯಾವ ದಿಕ್ಕಿನಲ್ಲಿ ಯಾರು ಯಾರ ಕಾಲುಗಳನ್ನು ನಿರಂತರವಾಗಿ ತೊಳಿತಾ ಇದ್ದಾರೆ, ಪ್ರಕ್ಷಾಲನೆ ಮಾಡುತ್ತಾ ಇದ್ದಾರೆ. ದಕ್ಷಿಣಸ್ಯಾಂ ದಿಶಾಯಾಂ ಸಾಗರಃ ಸ್ವವಿಮಲಜಲೈಃ ಭಾರತಸ್ಯ ಚರಣೌ ಸತತಂ ಪ್ರಕ್ಷಾಲಯತಿ. ದಕ್ಷಿಣ ದಿಕ್ಕಿನಲ್ಲಿ ಕಸ್ಯಾಂ ಅಂದರೆ ದಕ್ಷಿಣಸ್ಯಾಂ ಅಂತರ್ಥ. ಅದರ ಉತ್ತರವನ್ನು ಹಾಗೆ ಹೇಳಬೇಕು. ಕಹ ಸಾಗರಃ, ಕಸ್ಯ ಅಂತ ಪ್ರಶ್ನೆ ಇದೆ, ಅದಕ್ಕೆ ಭಾರತಸ್ಯ ಚರಣೌ ಸತತಂ ಪ್ರಕ್ಷಾಲಯತಿ. ಹೀಗೆ ಏಕಪದೇನ ಮತ್ತು ಪೂರ್ಣವಾಕ್ಯೇನ ಪ್ರಶ್ನೆಗಳ ಉತ್ತರವನ್ನು ಹೇಳಬೇಕು. ಅನಂತರದಲ್ಲಿ ವ್ಯಾಕರಣ ಭಾಗವನ್ನು ಯಾಕೆ ನಮಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ದು ಅಂದರೆ, ಮುಂದಿನ ಭಾಗ ಇದನ್ನು ನಾವು ಭಾಷಿಕ ಕಾರ್ಯ ಎಂಬುದಾಗಿ ನಾವು ಇದನ್ನು ಹೇಳ್ತೇವೆ. ಅಂದರೆ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಇರುತ್ತೆ. ಅದಕ್ಕೆ ನಾವು ಆ ವ್ಯಾಕರಣ ಭಾಗಗಳ ಅರ್ಥ ಆದರೆ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ. ಪ್ರಿಯ ಪದಸ್ಯ ಕಿಂ ವಿಶೇಷ್ಯ ಪದಂ ಅನುಚ್ಛೇದೆ ಆಗತಂ. ಅನುಚ್ಛೇದ ಅಂದರೆ ಆ ಪ್ಯಾರಾಗ್ರಾಫ್ನಲ್ಲಿ ಪ್ರಿಯ ಅನ್ನೋ ಪದದ ವಿಶೇಷ್ಯ ಪದ, ನೌನ್ ಏನು ಎಂಬುದಾಗಿ ಪ್ರಶ್ನೆ ಕೇಳಿದ್ದಾರೆ. ಅನುಚ್ಛೇದೆ ಆಗತಂ, ಇಲ್ಲಿ ಏನು ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪ್ರಿಯೋ ದೇಶಃ ಎಂಬುದಾಗಿ ಮೊದಲ ಸಾಲಲ್ಲಿ ಇತ್ತು. ಹಾಗಾಗಿ ದೇಶ ಅನ್ನೋದು ಈ ಪ್ರಿಯ ಪದದ ನೌನ್ ಆಗಿದೆ ಎಂಬುದಾಗಿ ಅದರ ಆನ್ಸರ್, ಉತ್ತರವನ್ನು ಸಿಗುತ್ತೆ. ದಿಶಾಯಾಂ ಪದಸ್ಯ ಪರ್ಯಾಯಃ ಗದ್ಯಾಂಶಾತ್ ಚಿತ್ವಾ ಲಿಖತ. ದಿಶಾಯಾಂ ದಿಕ್ಕಿನಲ್ಲಿ ಅನ್ನುವ ಪದಕ್ಕೆ ಪರ್ಯಾಯ ಪದ, ಇನ್ನೊಂದು
ಪದವನ್ನು ಗದ್ಯ ಭಾಗದಿಂದಲೇ ತೆಗೆದು ಬರೀರಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ದಿಶಿ ಎಂಬುದಾಗಿ ಕಡೆಯಲ್ಲಿ ಅದನ್ನು ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಹಾಗಾಗಿ ದಿಶಿ ಎಂಬುದು ನಾವಲ್ಲಿ ಹೇಳ್ತಾ ಇದ್ದೇವೆ. ಪ್ರಕ್ಷಾಲಯತಿ ಇತಿ ಕ್ರಿಯಾಪದಸ್ಯ ಕರ್ತೃಪದಂ ಕಿಂ ಅತ್ರ ಪ್ರಯುಕ್ತಂ. ಪ್ರಕ್ಷಾಲಯತಿ ಅನ್ನುವ ಕ್ರಿಯಾಪದದ ಕರ್ತೃಪದ ಏನು ಎಂಬುದಾಗಿ ಪ್ರಶ್ನೆ. ಅದಕ್ಕೆ ಪ್ರಕ್ಷಾಲನೆ ಅಂದರೆ ತೊಳೆಯುವಿಕೆ, ತೊಳೆಯುವುದು ಅಂತ ಅರ್ಥ. ತೊಳಿತಾ ಇದೆ. ಏನು ತೊಳಿತಾ ಇದೆ ಅಂದರೆ ಕಾಲನ್ನು ತೊಳಿತಾ ಇದೆ. ಯಾರು ಅದನ್ನು ತೊಳಿತಾ ಇರೋದು, ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ, ಕಹ ಅನ್ನೋ ಪ್ರಶ್ನೆ. ಕಹ ಪ್ರಕ್ಷಾಲಯತಿ ಅಂದರೆ ಸಾಗರ ಪ್ರಕ್ಷಾಲಯತಿ. ಸಾಗರ ಅನ್ನೋದು ಈ ಪ್ರಕ್ಷಾಲಯತಿ ಅನ್ನೋ ಕ್ರಿಯಾಪದಕ್ಕೆ ಕರ್ತೃಪದ ಆಗುತ್ತೆ. ಸಹ ಪ್ರಹರೀವ ಭಾರತಂ ರಕ್ಷತಿ ಅತ್ರ ಸಹ ಇತಿ ಸರ್ವನಾಮಪದಂ ಕಸ್ಮೈ ಪ್ರಯುಕ್ತಂ. ಈ ಸಹ ಪ್ರಹರೀ ಭಾರತಂ ರಕ್ಷತಿ ಅನ್ನೋ ವಾಕ್ಯದಲ್ಲಿ ಸಹ ಎಂಬುದಾಗಿರುವಂತಹ ಸರ್ವನಾಮಪದ ಪ್ರಣವನ್ ಏನಿದೆ, ಇದು ಯಾವ ನೌನನ್ನು ಹೇಳುತ್ತೆ ಎಂಬುದಾಗಿ ಪ್ರಶ್ನೆ. ಅಲ್ಲಿ ಸಹ ಅನ್ನೋದು ಹಿಮಾಲಯವನ್ನು ಹೇಳುತ್ತೆ. ಹಾಗಾಗಿ ಹಿಮಾಲಯಾಯ ಎಂಬುದಾಗಿ ಅದಕ್ಕೆ ಉತ್ತರವನ್ನು ನಾವು ಕೊಡಬೇಕಾಗುತ್ತೆ. ಇದಿಷ್ಟು ಏಕಪದೇನ ಪೂರ್ಣವಾಕ್ಯೇನ ಮತ್ತು ಅದರ ಭಾಷೆ ಕಾರ್ಯವನ್ನು ಮಾಡಿ ಆದಮೇಲೆ ಇದಕ್ಕೆ ಒಂದು ಸರಿಯಾದ ಶೀರ್ಷಿಕೆಯನ್ನು ಹೇಳಬೇಕು. ಅಸ್ಯ ಅನುಚ್ಛೇದಸ್ಯ ಸಮುಚಿತ ಶೀರ್ಷಿಕಾಂ ಲಿಖತ. ಇದಕ್ಕೊಂದು ಸರಿಯಾದ ಶೀರ್ಷಿಕೆ, ಟೈಟಲನ್ನು ಬರಿಬೇಕಾಗತ್ತೆ ನಾವು. ಇದಿಷ್ಟು ಓದಿ ಅರ್ಥ ಮಾಡಿಕೊಂಡು ಆದಮೇಲೆ ಇದಕ್ಕೊಂದು ಹೆಸರನ್ನು ಕೊಡಬೇಕು. ಉದಾಹರಣೆಗೆ ನಾವೀಗ ಭಾರತ ದೇಶಂ ಅಂತ ಒಂದು ಹೆಸರನ್ನು ಕೊಡಲಿಕ್ಕಾಗತ್ತೆ, ಅಥವಾ ಭಾರತಸ್ಯ ವೈಶಿಷ್ಟ್ಯಂ ಅಂತಲೂ ಒಂದು ಹೆಸರನ್ನು ಕೊಡಲಿಕ್ಕಾಗತ್ತೆ. ಅಂದರೆ ಇಡೀ ಆ ಅನುಚ್ಛೇದವನ್ನು ನಾವು ನೋಡಿದ ತಕ್ಷಣ ನಮಗೆ ನಮ್ಮ ತಲೆಗೆ ಬರಬಹುದಾದ ಒಂದು ಚಿಕ್ಕ ವರ್ಡ್, ಒನ್ ವರ್ಡ್ ಅಂತ ಹೇಳಿದರೆ ಭಾರತ ದೇಶ ಅಥವಾ ಭಾರತದ ವೈಶಿಷ್ಟ್ಯ ಎಂಬುದಾಗಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಇನ್ನೊಂದು ನೋಡೋಣ. ಅಸ್ಮಿನ್ ಸಂಸಾರೇ ಸಜ್ಜನಾಃ ದುರ್ಜನಾಃ ಚ ಇತಿ ದ್ವಿವಿಧಾಃ ಜನಾಃ ವಸಂತಿ. ಸತ್ಪುರುಷಾಃ ಸದಾ ಪ್ರಿಯಂ ವದಂತಿ. ಸತ್ಯಂ ಸರ್ವೇಷಾಂ ಉಪಕಾರಂ ಚ ಕುರ್ವಂತಿ. ಸತ್ಪುರುಷಾಣಾಂ ಹೃದಯೇಷು ಸರ್ವಾನ್ ಪ್ರತಿ ಸ್ನೇಹ ದಯಾ ಸಹಾನುಭೂತಿಃ ಸಹಯೋಗಭಾವಃ ಚ ಭವತಿ. ಸಜ್ಜನಾಃ ಅಕಾರಣಂ ಏವ ಕಸ್ಮೈ ಅಪಿ ನ ಕ್ರುಧ್ಯಂತಿ. ತೇ ಕಸ್ಯಾಪಿ ಕಿಮಪಿ ನ ಹರಂತಿ. ತೇ ಸರ್ವದಾ ಲೋಕಕಲ್ಯಾಣಾಯ ಪ್ರಾಣಿಹಿತಾಯ ಚ ಚಿಂತಯಂತಿ. ದುರ್ಜನಾಃ ತು ಸರ್ವತ್ರ ವಿಪರೀತಂ ಆಚರಂತಿ. ಅಸ್ಮಾಕಂ ಶಾಸ್ತ್ರೇಷು ಸಜ್ಜನಾನಾಂ ಪ್ರಶಂಸಾ ದುಷ್ಟಾನಾಂ ಚ ನಿಂದಾ ಕೃತಾ. ವಯಂ ಸದಾ ಸಜ್ಜನಾನಾಂ ಮಾರ್ಗಂ ಅನುಸರೇಮ. ಇನ್ನೊಂದು ಅನುಚ್ಛೇದ, ಅಸ್ಮಿನ್ ಸಂಸಾರೇ. ಈಗ ಇದರ ಅರ್ಥವನ್ನು ನೋಡ್ತಾ ಹೋಗೋಣ. ಈ ಸಂಸಾರದಲ್ಲಿ ಅಂದರೆ ನಾವು ಇರುವಂತಹ ಪರಿಸ್ಥಿತಿಯಲ್ಲಿ, ಜೀವನದಲ್ಲಿ, ಸಂಸಾರೇ ಸಜ್ಜನಾಃ ದುರ್ಜನಾಃ ಇತಿ ದ್ವಿವಿಧಾಃ ಜನಾಃ ವಸಂತಿ. ನಮ್ಮ ಜೊತೆಗೆ ಒಳ್ಳೆಯವರು ಮತ್ತು ಕೆಟ್ಟವರು ಇಬ್ಬರೂ ಎರಡು ಥರದ ಜನರು ನಮ್ಮ ಜೊತೆಗೆ ವಾಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಸತ್ಪುರುಷಾಃ ಸದಾ ಪ್ರಿಯಂ ವದಂತಿ. ಸಜ್ಜನರು, ಒಳ್ಳೆಯವರಿದ್ದಾರೆ, ಯಾವಾಗಲೂ ಒಳ್ಳೆಯದನ್ನೇ ಮಾತಾಡ್ತಾ ಇರ್ತಾರೆ. ಸತ್ಯಂ ಸರ್ವೇಷಾಂ ಉಪಕಾರಂಚ ಕುರ್ವಂತಿ. ಒಳ್ಳೆಯದು
ಮಾತ್ರ ಮಾತಾಡದೆ ಅವರು ಯಾವಾಗಲೂ ಎಲ್ರಿಗೂ ಉಪಕಾರವನ್ನು ಮಾಡ್ತಾ ಇರ್ತಾರೆ. ಸತ್ಪುರುಷಾಣಾಂ ಹೃದಯೇಶು, ಅವರ ಹೃದಯದಲ್ಲಿ ಸರ್ವಾನ್ ಪ್ರತಿ, ಒಬ್ಬೊಬ್ಬರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಸಹ ಸ್ನೇಹ, ದಯಾ, ಸಹಾನುಭೂತಿ, ಸಹಯೋಗ ಭಾವ ಚ ಭವತಿ. ಇನ್ನೊಬ್ಬರ ಮೇಲೆ ಕರುಣೆ, ಇನ್ನೊಬ್ಬರ ಮೇಲೆ ಪ್ರೀತಿ, ವಾತ್ಸಲ್ಯ, ಮತ್ತು ಅವರ ಒಟ್ಟಿಗೆ ಯಾವಾಗಲೂ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಭಾವನೆ, ಇವೆಲ್ಲವೂ ಅವ್ರ ಜೊತೆಗಿರುತ್ತೆ. ಸಜ್ಜನಾಹ ಅಕಾರಣಂ ಏವ ಕಸ್ಮೈ ಅಪಿ ನ ಕೃಧ್ಯಂತಿ. ಅವರ ಇನ್ನೊಂದು ದೊಡ್ಡ ಗುಣ ಏನಪ್ಪ ಅಂದರೆ, ಅವರು ಸುಮ್ಮನೆ ಅಕಾರಣಂ, ಯಾವುದೇ ರೀಸನ್ ಇಲ್ಲದೆ ಬೇರೆ 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 ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ಅವರು ಕೋಪಿಸಿಕೊಳ್ಳುವುದಿಲ್ಲ. ತೇ ಕಸ್ಯಾಪಿ ಕಿಮಪಿ ನಹರಂತಿ. ಅವರು ಸುಮ್ಮನೆ ಯಾರ್ಯಾರದ್ದೋ ಏನಾದ್ರೂ ಅಪಹಾರ ಅಂದರೆ ಅದನ್ನು ತೆಗೆದು ಇಟ್ಕೊಳ್ಳೋದು, ಕಳ್ಳತನ ಮಾಡೋದು, ಇದನ್ನು ಅವರು ಮಾಡಲ್ಲ. ತೇ ಸರ್ವದಾ ಸಜ್ಜನಾ ಸರ್ವದಾ ಲೋಕಕಲ್ಯಾಣಾಯ ಪ್ರಾಣಿಹಿತಾಯ ಚ ಚಿಂತೆಯಂತಿ. ಅವರು ಯಾವಾಗಲೂ ಜಗತ್ತಿಗೆ ಒಳ್ಳೆಯದಾಗಬೇಕು, ಎಲ್ಲ ಪ್ರಾಣಿಗಳಿಗೂ ಹಿತವಾಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಇದಿಷ್ಟು ಸಜ್ಜನರ ಕೆಲಸ. ಆದರೆ ದುರ್ಜನಾಹತು ಸರ್ವತ್ರ ವಿಪರೀತಂ ಆಚರಂತಿ. ದುರ್ಜನರು ಇದರ ವಿರುದ್ಧವಾಗಿ ಆಪೋಸಿಟ್ ಕೆಲಸವನ್ನು, ಅಂದರೆ ಎಲ್ರಿಗೂ ಹಿಂಸೆ, ದುಃಖವನ್ನು ಕೊಡೋದು, ಅಕಾರಣವಾಗಿ ಕೋಪ, ಯಾರ್ಯಾರದ್ದು ದುಡ್ಡನ್ನು ಅಪಹಾರ ಮಾಡೋದು, ಹೀಗೆ ಅವರ ಸಜ್ಜನರ ಕೆಲಸದ ವಿರುದ್ಧವಾದ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಅಸ್ಮಾಕಂ ಶಾಸ್ತ್ರೇಷು ಸಜ್ಜನಾನಾಂ ಪ್ರಶಂಸಾ ಕೃತ. ಸಜ್ಜನರನ್ನು ನಾವು ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ಹೊಗಳಿದ್ದಾರೆ. ದುಷ್ಟಾನಾಂಚ ನಿಂದಾಕೃತ, ಕೆಟ್ಟವರ ತೆಗಳಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ವಯಂ ಸದಾ ಸಜ್ಜನಾನ ಮಾರ್ಗಂ ಅನುಸರೇಮ. ಹಾಗಾದರೆ ನಾವು ಜೀವನದಲ್ಲಿ ಯಾರ ಥರ ಇರಬೇಕು, ಜಗತ್ತಿನಲ್ಲಿ ಎರಡು ಥರ ಜನ ಇದ್ದಾರೆ, ಯಾರ ಥರ ನಾವು ಇರಬೇಕು ಅಂತ ಹೇಳಿದರೆ ಸಜ್ಜನರ ಥರನ, ಅವರ ಮಾರ್ಗವನ್ನು ನಾವು ಇವಾಗ ಅನುಸರಣೆ ಮಾಡಿದರೆ ಜಗತ್ತಿನಲ್ಲಿ ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಈ ಅನುಚ್ಛೇದದ ಅರ್ಥ. ನೋಡ್ತಾ ಹೋಗೋಣ. ಕೇ ಸರ್ವದಾ ಲೋಕ ಕಲ್ಯಾಣಾಯ ಚಿಂತೆಯಂತಿ. ಯಾರು ಯಾವಾಗಲೂ ಲೋಕದ ಹಿತವನ್ನು, ಕಲ್ಯಾಣವನ್ನು ಯೋಚನೆ ಮಾಡ್ತಾ ಇರ್ತಾರೆ ಹೇಳಿದರೆ ಸಜ್ಜನಾಹ, ಒಳ್ಳೆಯವರು ಯಾವಾಗಲೂ ಲೋಕದ ಹಿತವನ್ನು ಯೋಚನೆ ಮಾಡ್ತಾ ಇರ್ತಾರೆ. ಕೇ ವಿಪರೀತಂ ಆಚರಂತಿ. ಯಾರು ಸಜ್ಜನಕ್ಕಿಂತ ವಿರುದ್ಧವಾದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದುರ್ಜನಾಹ, ಕೆಟ್ಟವರು ಅದರ ವಿರುದ್ಧವಾದ ಕೆಲಸವನ್ನು ಮಾಡ್ತಾರೆ. ಕೇ ನ ಕೃಧ್ಯಂತಿ. ಯಾರು ಕೋಪಗೊಳ್ಳುವುದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸಜ್ಜನಾಹ ಅಕಾರಣ ನ ಕೃಧ್ಯಂತಿ. ಸುಮ್ಮನೆ ಯಾರ ಮೇಲೂ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ. ಪೂರ್ಣವಾಕ್ಯೇನ ಉತ್ತರ. ವಯಂ ಕಿಂ ಅನುಸರೇಮ. ನಾವು ಏನನ್ನ ಫಾಲೋ ಮಾಡಬೇಕು, ಅನುಸರಣೆ ಮಾಡಬೇಕು ಅಂದರೆ ಸಜ್ಜನಾನ ಮಾರ್ಗಂ. ವಯಂ ಸಜ್ಜನಾನ ಮಾರ್ಗಂ ಅನುಸರೇಮ. ಸಜ್ಜನರ ದಾರಿಯನ್ನು ಫಾಲೋ ಮಾಡಬೇಕಾಗತ್ತೆ. ಶಾಸ್ತ್ರೇಷು ಕಿಂ ಕೃತಂ. ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸಜ್ಜನಾನಾಂ ಪ್ರಶಂಸಾ ದುರ್ಜನಾನಾಂ ನಿಂದಾ ಕೃತಂ. ಸಜ್ಜನರನ್ನು ಹೊಗಳಿದ್ದಾರೆ, ಕೆಟ್ಟವರನ್ನ ನಿಂದನೆ ಅಂದರೆ ಅವರು ಕೆಟ್ಟ ಗುಣಗಳನ್ನು ತೋರಿಸಿಕೊಟ್ಟಿದ್ದಾರೆ. ಸಜ್ಜನಾನಾಂ ಹೃದಯೇ ಕಿಂ ಭವತಿ. ಸಜ್ಜನರ ಮನಸ್ಸಿನಲ್ಲಿ ಏನೇನು ಗುಣಗಳಿರುತ್ತೆ ಅಂತ ಹೇಳಿದರೆ ಎಲ್ಲರನ್ನ ಸತ್ಪುರುಷಾಣಾಂ ಹೃದಯೇಶು ಸರ್ವಾನ್ ಪ್ರತಿ. ಸಜ್ಜನರ ಮನಸ್ಸಿನಲ್ಲಿ ಎಲ್ಲರನ್ನು ಕುರಿತು ಸ್ನೇಹ ಇರುತ್ತೆ, ದಯಾ, ಸಹಾನುಭೂತಿ, ಸಹಯೋಗ ಭಾವ, ಈ ಇಷ್ಟು ಗುಣಗಳು ಅವರಲ್ಲಿ ಇರುತ್ತೆ.
ಹೇಗಿದೆ ಅಂತ ನೋಡ್ತಾ ಹೋಗೋಣ. ಚಿಂತಯತಿ ಇತಿ ಕ್ರಿಯಾಪದಸ್ಯ ಕರ್ತೃಪದಂ ಕಿಂ? ಅನುಚ್ಛೇದದಲ್ಲಿರುವಂತಹ ಚಿಂತಯತಿ ಅನ್ನುವ ಕ್ರಿಯಾಪದದ ಕರ್ತೃಪದ ಏನು ಎಂಬುದಾಗಿ ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಶಾಸ್ತ್ರ, ತಾಹ, ವಿಪರೀತಂ ಎಂಬುದಾಗಿ. ಶಾಸ್ತ್ರ ಅಂತ ಹೇಳಿದರೆ ಶಾಸ್ತ್ರಗಳು ಅಂತ ಅರ್ಥ, ತಾಹ ಅಂದರೆ ಅವುಗಳು, ವಿಪರೀತ ಅಂದರೆ ವಿರುದ್ಧ ಅಂತ ಅರ್ಥ, ಸಜ್ಜನಾಹ ಅಂತ ಇನ್ನೊಂದು. ಇದಕ್ಕೆ ಆನ್ಸರ್ ನಮಗೆ ಸಜ್ಜನಾಹ ಎಂಬುದು ಸೂಕ್ತವಾಗಿದೆ. ಅಂದರೆ ಚಿಂತಯಂತಿ ಎಂಬುದಾಗಿ ಬಹುವಚನದಲ್ಲಿ ಕ್ರಿಯಾಪದ ಇದೆ. ಹಾಗಾಗಿ ಸಜ್ಜನಾಹ ಅನ್ನೋದು ಸಹ ಬಹುವಚನದಲ್ಲೇ ಪದ ಇರೋದ್ರಿಂದ ಮತ್ತು ಆ ವಾಕ್ಯದ ಸಜ್ಜನಾಹ ಚಿಂತಯಂತಿ, ಸಜ್ಜನರು ಯೋಚನೆಯನ್ನು ಮಾಡುತ್ತಾರೆ ಎಂಬುದಾಗಿ, ಆ ಚಿಂತನ ರೂಪ ಕ್ರಿಯೆಯನ್ನು ಮಾಡೋರು ಸಜ್ಜನರಾದ್ದರಿಂದ ಅದಕ್ಕೆ ಅದು ಕರ್ತೃಪದ ಎಂಬುದಾಗಿ ಸೂಕ್ತವಾಗಿ ಹೇಳಬಹುದು. ಸಂಸಾರೇ ಇತಿ ಪದಸ್ಯ ವಿಶೇಷಣ ಪದಂ ಕಿಮಸ್ತಿ? ಇದರಲ್ಲಿ ಸಂಸಾರೇ ಎಂಬುದಾಗಿ ಒಂದು ಪದ ಇದೆ. ಆ ಪದದ ವಿಶೇಷಣ ಪದ ಅಡ್ಜೆಕ್ಟಿವ್ ಏನು ಎಂಬುದಾಗಿ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಸಜ್ಜನಾಹ ಅಸ್ಮಿನ್ ದುರ್ಜನೆ ಶಾಸ್ತ್ರೆ ಎಂಬುದಾಗಿ 4 ಆಪ್ಷನ್ಗಳಿದೆ. ಸಜ್ಜನಾಹ ಅಂತ ಹೇಳಿದ್ರೆ ಸಜ್ಜನರು ಎಂಬುದಾಗಿ, ಅಸ್ಮಿನ್ ಅಂದರೆ ಈ, ಇದರಲ್ಲಿ ಅಂತ ಅರ್ಥ, ಈ ಅನ್ನೋದರ್ಥ. ದುರ್ಜನೆ ಅಂದರೆ ಕೆಟ್ಟವರಲ್ಲಿ ಅಂತ ಅರ್ಥ. ಶಾಸ್ತ್ರೆ ಅಂದರೆ ಶಾಸ್ತ್ರಗಳಲ್ಲಿ ಎಂಬುದಾಗಿ ಅರ್ಥ. ಸಂಸಾರೇ ಎಂಬುದಾಗಿ ಸಪ್ತಮಿ ವಿಭಕ್ತಿಯಲ್ಲಿ ಆ ವಿಶೇಷ ಪದ ಇರೋದ್ರಿಂದ ಅದರ ಹತ್ತಿರನೇ ಇರುವಂತಹ ಅಸ್ಮಿನ್ ಅನ್ನೋದು ಈ ಸಂಸಾರ ಪದದ ವಿಶೇಷಣ ಪದ ಆಗಲಿಕ್ಕೆ ಸೂಕ್ತವಾಗಿದೆ. ಅಂದರೆ ಅದು ಸಹ ಅಸ್ಮಿನ್ ಎಂಬುದಾಗಿ ಇರುತ್ತೆ. ಹೆಚ್ಚಿನ ವಿಶೇಷಣಗಳು ತುಂಬ ಹತ್ತಿರವಾಗಿ ಅಂದರೆ ಒಟ್ಟೊಟ್ಟಿಗೆನೇ ಅವು ಇರುತ್ತೆ ಎಂಬುದಾಗಿ ನಮಗೆ ನೆನಪಿರಬೇಕಾಗತ್ತೆ. ಹೀಗಾಗಿ ಸಂಸಾರ ಎನ್ನದ ಹತ್ತಿರ ಇರುವಂಥ ಅಸ್ಮಿನ್ ಅನ್ನೋ ಪದ ಇಲ್ಲಿ ವಿಶೇಷಣವಾಗಿ ಹೇಳಬಹುದು. ಪ್ರಶಂಸಾ ಇತಿ ಪದಸ್ಯ ವಿಲೋಮ ಪದಂ ಅತ್ರ ಕಿಂ ಪ್ರಯುಕ್ತಂ? ಈ ಪ್ಯಾರಾದಲ್ಲಿ ಪ್ರಶಂಸಾ ಹೊಗಳುವಿಕೆ ಅನ್ನುವ ಪದದ ವಿರುದ್ಧ ಪದ ವಿಲೋಮ ಪದ, ವಿರುದ್ಧ ಅಂದ್ರೆ ಒಂದೇ ಅರ್ಥದಲ್ಲಿರುವಂಥ ಪದ, ವಿರುದ್ಧ ಪದವನ್ನು, ವಿಲೋಮ ಪದವನ್ನು ಏನು ಹೇಳಿದ್ದಾರೆ, ಏನು ಉಪಯೋಗ ಮಾಡಿದ್ದಾರೆ? ಅಪ್ರಶಂಸಾ, ಪ್ರಶಂಸಾಗೆ ವಿರುದ್ಧ ಅಪ್ರಶಂಸಾ ಅಂತ ಒಂದು ಆಪ್ಷನ್ ಇದೆ. ಕುಪ್ರಶಂಸಾ ಅಂತ ಇನ್ನೊಂದು ಆಪ್ಷನ್ನು, ನಿಂದ ಅಂತ ಇನ್ನೊಂದು ಆಪ್ಷನ್ನು, ಶಂಸಾ ಅಂತ ಇನ್ನೊಂದು ಆಪ್ಷನ್. ಇದಕ್ಕೆ ಸರಿಯಾದ ವಿಲೋಮ ಪದ ಅಂತ ಹೇಳಿದರೆ ನಿಂದ ಎಂಬುದಾಗಿ ಆಗುತ್ತೆ. ಯಾಕಂದರೆ ಪ್ರಶಂಸಾ ಅನ್ನೋದು ಸಜ್ಜನಾನಾಂ ಪ್ರಶಂಸಾ, ದುರ್ಜನಾನಾಂ ನಿಂದ ಎಂಬುದಾಗಿ ಒಟ್ಟಿಗೆನೆ ಅದರ ವಿರುದ್ಧ ಪದಗಳನ್ನು ಅವರು ಒಟ್ಟಿಗೆನೆ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಪ್ಯಾರಾದಲ್ಲಿ ಇರುವಂತಹ ವಿಲೋಮ ಪದ ಅಂತ ಹೇಳಿದರೆ ನಿಂದ ಎಂಬುದಾಗಿ ಆ ಪದವನ್ನು ಹೇಳಲಿಕ್ಕೆ ಆಗುತ್ತೆ. ಕೃಧ್ಯಂತಿ ಇತಿ ಕ್ರಿಯಾಪದಸ್ಯ ಲಕಾರಂ ವಚನಂ ಲಿಖತ. ಕೃಧ್ಯಂತಿ ಅನ್ನುವ ಕ್ರಿಯಾಪದದ ಲಕಾರ ಏನು ಅಂದರೆ ಅದರ ಟೆನ್ಸ್ ಏನು ಮತ್ತು ಅದರ ವಚನ ಏನು ಎಂಬುದಾಗಿ ಬರಿಬೇಕು. ಮೊದಲನೇ ಆಪ್ಷನ್ ಲಟ್ ಏಕವಚನಂ, ಲಟ್ ಬಹುವಚನಂ, ಲಟ್ ಬಹುವಚನಂ, ಲೋಟ್ ಬಹುವಚನಂ ಅಂತ 4 ಇದೆ. ಲಟ್ ಏಕವಚನಂ ಆಗಲ್ಲ, ಲಟ್ ಬಹುವಚನಮೂ ಆಗಲ್ಲ. ಲಟ್ ಬಹುವಚನಂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಲೋಟ್ ಬಹುವಚನಂ ಸಹ ಆಗಲ್ಲ. ಕೃಧ್ಯಂತಿ ಅಂತೇಳಿ ತೀತಃ ಅಂತಿ ಅನ್ನೋದು ಲಟ್ಲಕಾರದ, ಅಂತಿ ಅನ್ನೋದು ಬಹುವಚನ ಪ್ರಯೋಗ ಆಗುತ್ತೆ. ಅದರಿಂದ ಕೃದ್ ಧಾತು ಅಂತಿ ಸೇರಿದ್ರೆ ಕೃಧ್ಯಂತಿ ಎಂಬುದಾಗಿ ರೂಪ ಆಗುತ್ತೆ. ಇದಿಷ್ಟಾದ ಮೇಲೆ ಕಡೆಯಲ್ಲಿ ಈ ಅನುಚ್ಛೇದಕ್ಕೆ ಒಂದು ಶೀರ್ಷಿಕೆ, ಟೈಟಲ್ ಏನಪ್ಪಾ ಅಂತ ಹೇಳಿದ್ರೆ ಸಜ್ಜನ ಪ್ರಶಂಸಾ, ಸಜ್ಜನರ ಹೊಗಳುವಿಕೆ ಅಥವಾ ಅವರ ಗುಣಗಳನ್ನು ಹೇಳೋದು ಅಂತ ಅರ್ಥ. ಅಥವಾ ಸಾಧು ಜನ ಗರಿಮಾ, ಸಜ್ಜನರ
ಶ್ರೇಷ್ಠತೆ ಎಂಬುದನ್ನು ಇದಕ್ಕೆ ನಾವು ಶೀರ್ಷಿಕೆಯಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಶೀರ್ಷಿಕೆ ಕೊಡಬೇಕಾದ್ರೆ ಇಡೀ ಅನುಚ್ಛೇದದ ಒಂದು ಸಾರಾಂಶ ಅದರಲ್ಲಿ ಬರುವ ಹಾಗಿದ್ರೆ ಉತ್ತಮವಾಗಿ ಆ ಶೀರ್ಷಿಕೆ ಅನ್ನೋದು ಬರುತ್ತೆ. ನಾವು ಇವತ್ತು ಅಪಠಿತ ಅವಬೋಧದ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಅದನ್ನು ಹೇಗೆ ಓದಬೇಕು, ಓದಿ ಅದನ್ನು ಹೇಗೆ ಅರ್ಥ ಮಾಡಿಕೊಂಡು ಅಲ್ಲಿ ಅರ್ಥ ಮಾಡಿಕೊಂಡ ಆಮೇಲೆ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ, ಭಾಷಿಕ ಕಾರ್ಯಕ್ಕೆ ಮತ್ತು ಅದಕ್ಕೆ ಸೂಕ್ತವಾದ ಶೀರ್ಷಿಕೆಯನ್ನು ಹೇಗೆ ಕೊಡೋದು ಎಂಬುದಾಗಿ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಧನ್ಯವಾದ.